ಕಲಬುರಗಿಯಲ್ಲಿ ಬಡ ಕೂಲಿ ಕಾರ್ಮಿಕನಿಗೆ ಗುತ್ತಿಗೆದಾರನಿಂದ ವಂಚನೆ ಮತ್ತು ಜೀವ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಹೌದು, ಕಲಬುರಗಿಯ ಗಾಜಿಪುರದಲ್ಲಿ ಕಟ್ಟಡ ಕೆಲಸ ಮಾಡುವಾಗ 2ನೇ ಅಂತಸ್ತಿನಿಂದ ಬಿದ್ದು ದಲಿತ ಭುವಿ ವಡ್ಡಾರ ಸಮಾಜದ ಸೂರ್ಯಕಾಂತ್ ಎಂಬುವರ 2 ಕಾಲು ಮುರಿದಿದ್ದವು. ಗಾಯಾಳು ಕಾರ್ಮಿಕನಿಗೆ 7 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಒಪ್ಪಿದ್ದ ಆಂಧ್ರ ಮೂಲದ ಗುತ್ತಿಗೆದಾರ ಅಣ್ಣಯ್ಯ ಈಗ ಹಣ ನೀಡದೆ ಸತಾಯಿಸಿ ಕೊಲೆ ಬೆದರಿಕೆ ಹಾಕುತ್ತಿದ್ದಾನೆ ಎಂದು ದೂರಲಾಗಿದೆ. ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಮಾಜ ಆಗ್ರಹಿಸಿದೆ. ನ್ಯಾಯ ಸಿಗದಿದ್ದರೆ ಜೂನ್ 8ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಭುವಿ ವಡ್ಡಾರ ಸಮಾಜ ಎಚ್ಚರಿಸಿದೆ. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕದ ಸಗರ ನಾಡಿನಲ್ಲಿ ಒಂದು ಕರುಳು ಹಿಚುಕುವ ಒಂದು ಕೆಟ್ಟ ಘಟನೆ ದಿನಾಂಕ 21/4/2026 ಏನು ಬ್ರಹ್ಮಪುರಿನ ನಿವಾಸಿಯಾಗಿರ್ತಕ್ಕಂಥ ಭೂವಿ ವಡ್ಡರ ಸಮಾಜದ ದಲಿತ ಬಡ ಕುಟುಂಬದ ಬಡ ಕಾರ್ಮಿಕರಾಗಿರ್ತಕ್ಕಂಥ ಸೂರ್ಯಕಾಂತ್ ತಂದೆ ರಾಮು ಮಂಜಳ್ಕರ್ ಎಂಬ ವ್ಯಕ್ತಿಯು ವೃತ್ತಿಯಲ್ಲಿ ಕಾರ್ಮಿಕನಾಗಿ ಗೌಂಡಿ ಕೆಲಸ ಮಾಡುತ್ತಾ ತಮ್ಮ ಜೀವನವನ್ನ ತಮ್ಮ ಕುಟುಂಬದ ಸದಸ್ಯರನ್ನ ಸಾಗಿಸ್ತಾ ಬಂದಿರ್ತಾನ. ಪ್ರತಿನಿತ್ಯದಂತೆ ಆ ದಿನವೂ ಸಹ ಏನದ ಸುಮಾರು 6 ರಿಂದ 8 ವರ್ಷಗಳವರೆಗೆ ಏನದ ಅಣ್ಣಯ್ಯ ತಂದೆ ಕೊಟ್ಟಯ್ಯ ಗುತ್ತೇದಾರ್ ಎಂಬ ಗುತ್ತಿಗೆದಾರನ ಹತ್ತಿರ ಏನದ ಗೌಂಡಿ ಕೆಲಸವನ್ನ ಮಾಡ್ತಿದ್ದ. ಆದ್ರೆ ಅವತ್ತಿನ ದಿನ 21ನೇ ತಾರೀಕು ಏನದ ಗಾಜಿಪುರಿನ ಒಂದು ಬಡಾವಣೆಯಲ್ಲಿ ಒಂದು ಖಾಸಗಿ ಮನೆಯ ಒಂದು ಕಟ್ಟಡದ ಕಾಮಗಾರಿಯಲ್ಲಿ ಬಹು ಅಂತಸ್ತಿನ ಮಹಡಿಯ ಮೇಲೆ ಏನದ ಯಾವುದೇ ಗುತ್ತೇದಾರರ ಒಂದು ಮುಂಜಾಗ್ರತೆ ಕ್ರಮ ಇಲ್ಲದಕ್ಕಾಗಿ ಮತ್ತು ಮೂಲಭೂತ ವಸ್ತುಗಳನ್ನ ಸರಿಯಾದ ರೀತಿ ಕೊಡದೇ ಇದ್ದದಕ್ಕಾಗಿ ಏನದ ಏನು ಬಹು ಮಾಡಿ ಕಟ್ಟಡ ಮೇಲೆ ಏನದ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಆಯಾ ತಪ್ಪಿ ಕೆಳಗಡೆ ಬಿದ್ದು 2 ಕಾಲುಗಳನ್ನ ಕಳೆದುಕೊಂಡು ಬಲಗಾಲಿನ ಮೊಳಕಾಲಿನ ಚಿಪ್ಪನ್ನ ಸಂಪೂರ್ಣವಾಗಿ ಮುರಿದಿರುವ ಒಂದು ಸ್ಥಿತಿಯಲ್ಲಿ ಅವತ್ತಿನ ದಿನ ಅಪಘಾತ ಆಗಿರುತ್ತದ. ಆ ಅಪಘಾತ ಆದ ಸಂದರ್ಭದಲ್ಲಿ ಏನದ ಗುತ್ತಿಗೆದಾರ ಅಣ್ಣಯ್ಯ ಗುತ್ತೇದಾರ ಎಂಬ ವ್ಯಕ್ತಿ ಏನದ ಅವತ್ತಿನ ದಿನ ESI ಆಸ್ಪತ್ರೆಯಲ್ಲಿ ದಾಖಲಿಸಿದ್ದು ಇರುತ್ತದೆ. ಅವತ್ತು MLC ಸಹ ಆಗಿರ್ತದ. ಈ ವಿಚಾರವನ್ನ ಏನು ಕೋಟೆಯ ಏನು ಇವ ಅಣ್ಣಯ್ಯ ತಂದೆ ಕೋಟೆಯ ಗುತ್ತೇದಾರ ಏನದ ಸೂರ್ಯಕಾಂತನ ಧರ್ಮಪತ್ನಿಯಾಗಿರ್ತಕ್ಕಂಥ ಸೋದರಿ ಕವಿತಾ ಅವರಿಗೆ ಫೋನ್ ಮಾಡಿ ಹೇಳಿದಾಗ ಗಾಬರಿಗೊಂಡು ಭಯಭೀತರಾಗಿ ಸರ್ಕಾರಿ ಏನು ಆಸ್ಪತ್ರೆಗೆ ಹೋಗಿ ತನ್ನ ಗಂಡನಿಗೆ ವಿಚಾರಿಸಿದಾಗ ಆ ಒಂದು ಸೂರ್ಯಕಾಂತನ ಹೇಳಿದ ಪ್ರಕಾರ ಏನು ಗುತ್ತಿಗೆದಾರ ಅಣ್ಣಯ್ಯ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ವಹಿಸದೇ ಇದ್ದದಕ್ಕಾಗಿ ಮೂಲಭೂತ ವಸ್ತುಗಳು ಕೊಡದೇ ಇದ್ದದಕ್ಕಾಗಿ ನನ್ನ ಮೇಲೆ ಕಟ್ಟಡ ಮಾಡುವಾಗ ಆಯಾ ತಪ್ಪಿ ಕೆಳಗಡೆ ಬಿದ್ದು ನನ್ನ ಕಾಲುಗಳು ಮುರಿದಿರ್ತವ. ಇವರ ಮೇಲೆ ಪ್ರಕರಣವನ್ನ ದಾಖಲಿಸಿ ಅಂತ ಹೇಳಿದಾಗ ಏನದ ಬ್ರಹ್ಮಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನದ ದೂರನ್ನ ಕೊಡಕ್ ಬಂದಾಗ ಏನು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಮುಖಂಡರ ಮಧ್ಯಸ್ಥಿಕೆಯಲ್ಲಿ ಏನದ ಗುತ್ತಿಗೆದಾರ ಅಣ್ಣಯ್ಯ ಗುತ್ತೇದಾರ ಏನದ ಕುಟುಂಬದ ಸಂಪೂರ್ಣ ಖರ್ಚು ವೆಚ್ಚವನ್ನ ಭರಿಸ್ತೀನಿ, 7 ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀನಿ, ಸುಮಾರು 6 ತಿಂಗಳವರೆಗೆ ಏನದ ಕುಟುಂಬದ ಎಲ್ಲ ಖರ್ಚು ವೆಚ್ಚಗಳನ್ನ ಭರಿಸ್ತೀನಿ ಅಂದ ಏನದ ಆ ಒಂದು ದಿನ ಪೊಲೀಸ್ ಠಾಣೆಯಲ್ಲಿ ಏನದ ಮುಚ್ಚಳಿಕೆ ಪತ್ರವನ್ನ ಏನದ ಬರೆದು ಕೊಟ್ಟಿರ್ತಾರ. ಆ ಒಂದು ಮುಚ್ಚಳಿಕೆ ಪತ್ರೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಒಂದು ರುಜುವು ಸಹ ಇರುತ್ತದ. ಆದ್ರೆ ಸುಮಾರು ಘಟನೆ ನಡೆದಿದ್ದು 21/4/2026 ಪ್ರಸ್ತುತ ದಿನದವರೆಗೆ ಅಂದ್ರೆ ಸುಮಾರು 45 ದಿನಗಳು ಕಳೆದ್ರು ಸಹ ಒಂದು ನಯಾ ಪೈಸಾ ದುಡ್ಡನ್ನ ಆ ಕುಟುಂಬಕ್ಕೆ ಕೊಡದೆ ಅನ್ಯಾಯವನ್ನ ಮಾಡಿರ್ತಾನ. ಈ ಸಹೋದರಿ ಏನದ ಕವಿತಾಳವರು ಸುಮಾರು ಬಾರಿ ಅವರಿಗೆ ಫೋನ್ ಕರೆ ಮಾಡಿ ಮತ್ತು ಪೊಲೀಸ್ ಠಾಣೆಗೆ ಸುಮಾರು ಬಾರಿ ಹೋದ್ರು ಸಹ ಏನದ ಯಾವುದೇ ರೀತಿಯ ಪರಿಹಾರವಾಗಿರ್ಲಿ ಯಾವುದೇ ರೀತಿಯ ವ್ಯಕ್ತಿಗೆ ಕರೆಸಿ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಬ್ರಹ್ಮಪುರ್ ಠಾಣೆಯ ಏನು ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿ ಮಾಡದೇ ಇರುವುದು ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯ ಮತ್ತು ನಿರ್ಲಕ್ಷ್ಯತನ ಎದ್ದು ಕಾಣಕತ್ತದ. ಹಾಗಾಗಿ ಈ ವಿಚಾರ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಕ್ಕಂತ ಮೂಲ ವಿಷಯ ಏನಂತಂದ್ರ ಸೂರ್ಯಕಾಂತ ಏನು ಮೂಲತಃ ಬಡತನದ ಕುಟುಂಬದ ವ್ಯಕ್ತಿ, ಗೌಂಡಿ ಕೆಲಸ ಮಾಡಿಕೊಂಡು ತನಗೆ ಏನದ 3 ಜನ ಹೆಣ್ಣು ಮಕ್ಕಳು ಅಪ್ರಾಪ್ತ ಏನದ ನನ್ನ ಸೋದರಿ ಸಾಲಿ ಕಲ್ತಕ್ಕಂತ 3 ಜನ ಸೋದರಿ ಬಿಟ್ರೆ ಗಂಡ ಸಂತಾನ ಇರೋದಿಲ್ಲ. ಅವರ ದುಡಿದ್ರು ಮಾತ್ರ ಅವರ ಕುಟುಂಬದಲ್ಲಿ 2 ಹೊತ್ತಿನ ಊಟವನ್ನ ಮಾಡ್ತಾರ. ಆದ್ರೆ ಇವತ್ತಿನ ದಿನ ಪರಿಸ್ಥಿತಿ ಅಂತ ಒದಗಿ ಬಂದದಂದ್ರೆ 2 ಕಾಲುಗಳನ್ನ ಕಳ್ಕೊಂಡು ಮೊಳಕಾಲು ಚಿಪ್ಪನ್ನು ಮುರ್ಕೊಂಡು ಜೀವನ ಪರ್ಯಂತ ಅಂಗವೈಕಲ್ಯದ ಜೀವನವನ್ನ ಎದುರಿಸ್ತಕ್ಕಂತ ದುಸ್ಥಿತಿ ಏನದ ಈ ಕುಟುಂಬಕ್ಕೆ ಒದಗಿ ಬಂದದ. ಹಾಗಾಗಿ ಸರ್ಕಾರ ಈ ಕೂಡಲೇ ಏನದ ಏನು ರಾಜ್ಯ ಸರ್ಕಾರ ಗಣವತ್ತ ಸರ್ಕಾರ ಈ ಕುಟುಂಬಕ್ಕೆ ಏನದ 50 ಲಕ್ಷ ರೂಪಾಯಿ ಏನದ ಪರಿಹಾರ ಧನವನ್ನ ಕೊಡ್ಬೇಕು ಮತ್ತು ಈ 3 ಜನ
ಏನು ನನ್ನ ಸೋದರಿಯ ಶಿಕ್ಷಣದ ವೆಚ್ಚವನ್ನ ಸರ್ಕಾರ ಭರಿಸಬೇಕು ಮತ್ತು ಈ ನಿರ್ಲಕ್ಷ್ಯತನ ವಹಿಸಿರ್ತಕ್ಕಂಥ ಮುಂಜಾಗ್ರತೆ ಕ್ರಮ ವಹಿಸದೇ ಇರ್ತಕ್ಕಂಥ ಈ ಅಣ್ಣಯ್ಯ ಗುತ್ತೇದಾರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲೆ ಮಾಡಬೇಕು ಮತ್ತು ಅವನ ಲೈಸೆನ್ಸ್ ಅನ್ನ ಕಪ್ಪು ಪಟ್ಟಿಗೆ ಹಾಕಬೇಕು. ಅದೇ ರೀತಿಯಾಗಿ ಈ ಪ್ರಕರಣವನ್ನ ದಾಖಲಿಸದೆ ಕಾಲಹರಣ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನ ಅಮಾನತನ್ನ ಮಾಡಬೇಕು. ಮತ್ತು ಇದೇ ರೀತಿ ಈ ಒಂದು ಭೂವಿ ಸಮಾಜದ ಬಡ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಘಟನೆ ಮತ್ತೊಂದು ಸಮಾಜದಲ್ಲಿ ಮತ್ತೊಂದು ಕುಟುಂಬದಲ್ಲಿ ಆಗದೇ ಇರುವ ರೀತಿಯಲ್ಲಿ ಸರ್ಕಾರ ಮತ್ತು ಅಧಿಕಾರ ಏನು ಕಟ್ಟೆಚ್ಚರಿಕೆಯನ್ನ ವಹಿಸಬೇಕು ಎನ್ನುವ ಒಂದು ವಿಚಾರದೊಂದಿಗೆ ನಮ್ಮ ಭೂವಿ ಒಡ್ರು ಸಮಾಜದ ವತಿಯಿಂದ ಇದೇ ದಿನಾಂಕ 8/6/2026 ಸರ್ದಾರ್ ವಲ್ಲಭಾಯ್ ವೃತ್ತದಿಂದ ಮಾನ್ಯ ಜಿಲ್ಲಾ ಕಚೇರಿವರೆಗೆ ಏನದ ಬೃಹತ್ ಪ್ರತಿಭಟನೆ ಮೂಲಕ ಏನದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಹಾಗೂ ಕಾರ್ಮಿಕ ಸಚಿವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ಕಟ್ಟಡ ಕಾರ್ಮಿಕ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನದ ಮನವಿ ಪತ್ರವನ್ನ ಕೊಡೋ ಮೂಲಕ ಇವರಿಗೆ ಪರಿಹಾರವನ್ನ ಕೊಡಬೇಕು ಅನ್ನೋ ಆಗ್ರಹಿಸಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಈ ಪ್ರಕರಣ ಈ ಒಂದು ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತೊಂದು ಕುಟುಂಬಕ್ಕೆ ಆಗ್ಬಾರ್ದು ಅನ್ನೋ ಒಂದು ವಿಚಾರದಾಗಿ ಮತ್ತೆ ಅದೇ ರೀತಿಯಾಗಿ ದುಡ್ಡನ್ನ ಕೇಳಿದ್ರ ಏನು ಆ ಅಣ್ಣಯ್ಯ ಗುತ್ತೇದಾರ ಏನದ ನನ್ನ ಸಹೋದರಿ ಕವಿತಾ ಏನದ ಅಶ್ಲೀಲ ಪದಗಳಿಂದ ಮತ್ತು ಅವೆಚ್ಚ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿ ಇನ್ನೊಮ್ಮೆ ನನ್ನ ತಂಟೆಗೆ ಬಂದ್ರೆ ನಿನ್ನ ಕುಟುಂಬಕ್ಕೆ ಸರ್ವನಾಶ ಮಾಡುತ್ತೇನೆ ಎಂದು ಬೇಜವಾಬ್ದಾರಿತನದ ಹೇಳಿಕೆ ಕೊಟ್ಟಿರ್ತಕ್ಕಂತ ವ್ಯಕ್ತಿಯನ್ನ ಗಡಿಪಾರನ್ನ ಮಾಡ್ಬೇಕಂತ ಹೇಳಿ ಈ ಒಂದು ವಿಚಾರ ಇಟ್ಕೊಂಡು ಈ ಒಂದು ಪತ್ರಿಕಾ ಪ್ರಕರಣದಲ್ಲಿ ಹೇಳ್ತಾ ಇದ್ದೀನಿ. ನಾನು ಕೊನೆಯದಾಗಿ ನನ್ನ ಭೂವಿ ಒಡ್ರು ಸಮಾಜದ ವತಿಯಿಂದ ಮತ್ತು ನನ್ನ ಸೂರ್ಯಕಾಂತನ ಏನು ಬಾಧ್ಯತೆಗೆ ಒಳಗಿದ್ದ ಕುಟುಂಬದ ವತಿಯಿಂದ ಈ ಒಂದು ಹೋರಾಟಕ್ಕೆ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕಟ್ಟಡ ಕಾರ್ಮಿಕರು ಮತ್ತು ಹಿಂದೂ ಪರ ಹೋರಾಟಗಾರರು, ಗಣ್ಯ ವ್ಯಕ್ತಿಗಳು, ರಾಜಕೀಯ ಮುಖಂಡರು, ವಿವಿಧ ಸಮಾಜದ ಅಧ್ಯಕ್ಷರುಗಳು ಈ ಹೋರಾಟಕ್ಕೆ ಬಂದು ಬೆಂಬಲಿಸಿ ಶಕ್ತಿ ತುಂಬಬೇಕೆಂದು ನಮ್ಮ ಭೂವಿ ಒಡ್ರು ಸಮಾಜ ವತಿಯಿಂದ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊಳ್ತಕ್ಕಂತ ನಿಮ್ಮ ಮನೆ ಮಗ ಸಮಾಜ ಸೇವಕ ರವಿಚಂದ್ರ ಗುತ್ತೇದಾರ್, ವಕೀಲರು, ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯಾಲಯ ಕಲಬುರಗಿ. ನನ್ನ ನಮಸ್ಕಾರ. ನನ್ನ ಗಂಡಗ ಆಕ್ಸಿಡೆಂಟ್ ಆಗ್ಯದಲ್ರಿ, ಮ್ಯಾಗಿನಿಂದ ಬಿದ್ದಾರಲ್ರಿ. ಮ್ಯಾಗಿನಿಂದ ಬಿದ್ದ ತಕ್ಷಣ ಹೋಗಿ ಹಾಸ್ಪಿಟಲ್ಗೆ ಅವರೇ ಅಡ್ಮಿಟ್ ಮಾಡ್ಯಾರ. ಅಡ್ಮಿಟ್ ಮಾಡಿದ ಒಂದ್ 2-3 ದಿವಸಿಗೆ ಅವ್ರು ಬಂದೇ ಇಲ್ರಿ. ಹಾಗಾಗಿ ನಾನೇ ಹೋಗಿಸಿದ್ರ ಎಲ್ಲರೂ ನಮ್ಮ ಮಕ್ಕಳು ನಾವೆಲ್ಲ ಹೋಗಿ ನನ್ನ ಗಂಡ ಕೇಳಿದ್ರ ಹಿಂಗೆಲ್ಲ ಮ್ಯಾಗಿಂದ ಬಿದ್ದೀನಿ ಅಂತ ಹೇಳಿದ್ರಿ. ಅವ್ರು ಹೇಳೋಣ ಮತ್ತು ಬುದ್ಧಿದಾರ್ ಕೇಳ್ದೇವ್ರಿ, ಈ ಹಾಸ್ಪಿಟಲ್ ಬ್ಯಾಡ್ರಿ ಬೇರೆ ಹಾಸ್ಪಿಟಲ್ಗೆ ಹಾಕಮ್ಮ ಅಂತ ಅವ್ರು ಅಂದ್ರಿ. ಅವ್ರೇನಂದ್ರಿ, ಬೇರೆ ಹಾಸ್ಪಿಟಲ್ ಬೇಡಮ್ಮ, ಇದೇ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಲಿ, ನಿಮ್ಗೆ ಎಷ್ಟು ಖರ್ಚು ಎಲ್ಲ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ನೋಡ್ಕೋತೇವ ಅಂತ ನನಗೆ ಹೇಳಿದ್ರಿ. ಹೇಳಿದ ತಕ್ಷಣ ಆಮೇಲೆ ನಾನು ಸುಮ್ಮನೆ ಆಗೋಣ ಮತ್ತೆ 2-3 ದಿವಸ ಅಂತಂದು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಕಿಸಿಂದ್ರ ಅಲ್ಲುತ್ತಾರೆ ಅವ್ರು. ಹೋಗಿ ಮತ್ತೆ ಫೋನ್ ಮಾಡ್ದೆ, ಸರ್ ಅವರು ಕಾಲ್ ಕಟ್ ಮಾಡ್ತೀನಿ ಅಲ್ಲುತ್ತಾರ, ನೀವು ರೆಸ್ಪಾನ್ಸ್ ತೋರ್ಸಲಾಗಿರಿ, ಹೆಂಗ್ ಮಾಡ್ಬೇಕ್ರಿ ಅಂತ ಅನ್ನೋದಾಗ ನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಅಂದಾಗ ಬೇಡಮ್ಮ ಹೋಗ್ಬೇಡ ಅಂತೇಳಿ ಲೆಟರ್ ಬರ್ದು ಕೊಟ್ರಿ ಅವ್ರು. ಲೆಟರ್ ಬರ್ದು ಕೊಡೋಣ ಹೋದೇರಿ. ಅಂದ್ರೂ ಒಟ್ಟು ಫೋನ್ ಬಿ ಎತ್ತಲಾಗ್ಯಾರ, ಏನು ಬಿ ಎತ್ತಲಾಗ್ಯಾರ್ರಿ. ಅವ್ರು ಹೋಗಿಸಿಂದ್ರೆ ಪೊಲೀಸರು ಬಿ ಹಲವಾರು ಸಾರಿ ಪೇಷಂಟ್ ಬಿಟ್ಟು ಅವ್ರಿಗೆ 1 ನಿಮಿಷನೂ ಬಿಡಪ್ಲೇ ಇಲ್ರಿ. ಅವ್ರಿಗೆ ಬಿಟ್ಟು ಹೋಗಪ್ಲೇ ಇಲ್ಲ. ಅಂದ್ರೆ ಬಿ ನಾ ಹೋಗಿಸಿದ್ರ ಪೊಲೀಸ್ ಸ್ಟೇಷನ್ ಕೇಳಿದ್ರಿ. ಅವರು ಪೊಲೀಸ್ನವ್ರು ಯಾವುದೇ ರೆಸ್ಪಾನ್ಸ್ ತೋರ್ಸಲಾಗ್ಯಾರ್ರಿ. PSI ಸರ್ ಬಿ ಯಾವುದೂ ಏನಮ್ಮ ಅಂತ ಹೇಳಿದ್ರು ಕೇಳಲಾಗ್ಯಾರ್ರಿ. ಅವ್ರು ಅಲ್ಲಿ ಹೋದ PSIಗಳು ಬಿ PC-ಗಳು ಬಿ ಯಾವುದೇ ರೆಸ್ಪಾನ್ಸ್ ನನಗೆ ಕೊಡ್ತಾ ಇಲ್ರಿ ಸರ್. ಹಾಗಾಗಿ ನಮ್ಮ ಸರ್ ರವಿಚಂದ್ರ ಗುತ್ತೇದಾರ್ ಸರ್ ಅಣ್ಣಾಗ ಹೋಗಿ ವಿನಂತಿಲಿಂದ ನನ್ನ ಗಂಡ ಕಳಕಳಿಂದ ಬೇಡ್ಕೊಂಡು ಎಲ್ಲ ಸಮಾಜಕ್ಕೆ ಬೇಡ್ಕೊಂಡು ನನಗೆ ನ್ಯಾಯ ದೊರಕಿಸ್ಕೊಡ್ರಿ. 7 ಲಕ್ಷ ಕೊಡ್ತೀನಿ ಅಂತ ಅಂದು ನನಗೆ ಜೀವ ಬೆದರಿಕೆ ಹಾಕಾಗತ್ತಾರ. ನನಗೂ ನನ್ನ ಮಕ್ಕಳಿಗೂ ನಿನ್ ಗಂಡ ಇದ್ದು ಸತ್ತಾಪ್ಲೇ ಅದ, ನಿನಗ ಮಕ್ಕಳಿಗೆ ಯಾವುದೇ ರೀತಿ ನಾ ಜೀವ ಸಹಿತ ಬಿಡಲ್ಲ. ನನ್ಗೆಲ್ಲ ಕಾರ್ಮಿಕರ ಪೊಲೀಸ್ ಸ್ಟೇಷನ್ ನನ್ನ ಹಿಂದದ ಎಲ್ಲರೂ ನಿಮ್ ಬಳಗ ಸತ್ಯಕ್ಕೆ ನನ್ನ ಗಂಡನ ತಮ್ಮ ಸುಮ್ಮನೆಗೆ ಅವ್ರ ಪರವಾಗಿ ಮಾತಾಡೋಗ್ತಾರ. ಎಲ್ಲರಿಗೂ ನನ್ನ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಕಳಕಳಿಂದ ನನಗೆ 3 ಜನ ಮಕ್ಕಳು. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಸಮಾಜದವರು ಸೇರ್ಬೇಕಂತ ಉದ್ದೇಶ ಏನಪ್ಪಾ ಅಂತಂದ್ರೆ 21/4/2026 ಸೂರ್ಯಕಾಂತ್ ಮಂಜಳ್ಕರ್ ಅಂತ ವ್ಯಕ್ತಿ ಗೌಂಡಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ. ಅವರು ಸುಮಾರು 10 ವರ್ಷದಿಂದ ಈ ಗುತ್ತಿಗೆದಾರರೊಬ್ಬರು ಅಣ್ಣಯ್ಯ ಅವ್ರ ಹತ್ರ ಹೋಗಿ ಕೆಲಸ ಮಾಡ್ತಿದ್ರು. ಕೆಲಸ ಮಾಡೋ ವೇಳೆಯಲ್ಲಿ ಅವ್ರು ಹೋಗಿ 2 ಅಂತಸ್ತು ಬಿಲ್ಡಿಂಗ್ ಇಂದ ಕೆಲಸ ಮಾಡೋ ಟೈಮಿಗೆ ಬಿದ್ದು 2 ಕಾಲು ಮುರ್ಕೊಂಡಿರ್ತಾರ್ರಿ. ಅವ್ರಿಗೆ 3 ಮಂದಿ ಹೆಣ್ಮಕ್ಳರ ಮತ್ತಂದ್ರ ಅವ್ರ ಒಬ್ಬರೇ ಮನೆ ಕೆಲಸ ಮಾಡೋರು. ಹೀಗಾಗಿ ಅವ್ರಿಗೆ ಬಹಳ ಅನ್ಯಾಯ ಆಗ್ಯದ. ಆ ಗುತ್ತಿಗೆದಾರ ಅವ್ರು ಹೆಂಡತಿಗೆ ಬಂದ್ ಕೇಸಿ ನೀ ಏನು ಕಂಪ್ಲೇಂಟ್ ಮಾಡಬೇಡಮ್ಮ, ಮತ್ತಂದ್ರೆ ಯಾವ್ದು ಪೊಲೀಸ್ ಸ್ಟೇಷನ್ ಹೋಗೋ ಜರೂರತ್ತಿಲ್ಲ, ನಾ ಎಲ್ಲ ನೋಡ್ಕೋತೀನಿ ಅಂತ ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಮತ್ತೆ ಅವರು ಆ ದವಾಖಾನೆಗೆ ಹೋಗೋದಿಲ್ಲ, ಅವ್ರಿಗೆ ನೋಡೋದಿಲ್ಲ, ಕೇಳೋದಿಲ್ಲ, ಏನು ಮಾಡೋದಿಲ್ಲ. ಮತ್ತೊಂದ್ಸಲ ಇವ್ರು ಕಂಪ್ಲೇಂಟ್ ಮಾಡದಾಗ ಹೋದಾಗ ಅಲ್ಲಿ ಸರ್ಕಲ್ ಸಾಹೇಬರು
ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಸರ್ಕಲ್ ಸಾಹೇಬರು ಮತ್ತು ಅವ್ರು ಏನು ಮಾತಾಡ್ರು ಗೊತ್ತಿಲ್ಲ, ಕಂಪ್ಲೇಂಟ್ ತಗೊಳಕ್ ಬಿ ತಯಾರಿಲ್ಲ, ಈ ಕಡೆ ಆ ಪೇಷಂಟ್ ನೋಡ್ಲಕ್ ಬಿ ತಯಾರಿಲ್ಲ. 3 ಜನ ಮಕ್ಕಳು ದಿನ ಎದ್ದು ಅವ್ರು ಕೆಲಸ ಮಾಡ್ತಾನ, ಅವ್ರು ಹೊಟ್ಟಿ ತುಂಬಲ್ಲ. ಮನೇಲಿ ದುಡೋ ಒಂದೇ ಮನುಷ್ಯ ಸೂರ್ಯಕಾಂತ್ ಅನ್ನೋರು. ಅವ್ರಿಗೆ 2 ಕಾಲು ಮುರಿದಾಗ ಅವ್ರ ಮುಂದೆ ಬದುಕ್ಬೇಕಾಗ್ರಿ. ಅದೇ ಭಾಳ ದೊಡ್ಡ ಕಷ್ಟವಾದ ವಿಚಾರ ಅದ. ಮತ್ತಂದ್ರೆ ಯಾರಿಗೆ ಹೇಳಿದ್ರು ಬಿ ಅವ್ರು ಯಾರ ಹತ್ರ ಹೋದ್ರು ಬಿ ನ್ಯಾಯ ಯಾರು ಕೊಡ್ಸೋವ್ರಿಗೆ ಇಲ್ಲ. ಸರ್ಕಲ್ ಸಾಹೇಬ್ರು ಆ ಟೈಪು. ಮತ್ತಂದ್ರ ಆ ಗುತ್ತಿಗೆದಾರ ಮಾಡಿದಾಗ ಆ ಹೆಣ್ಮಕ್ಳು ಯಾಕಡೆ ಹೋಗ್ಬೇಕು, ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಹೇಳಿ ಒಂದು ಆ ಹಾದಿಗಂತ ಬಂದಿಗಂತ ಕುಟುಂಬ, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. ಮತ್ತು ನಾವೆಲ್ಲ ಸಮಾಜ ಮುಖಂಡರು ಎಲ್ಲ ಕಲಿತು ಮತ್ತೆ ಈಗಿನ ಸರ್ಕಾರಕ್ಕೆ ಮತ್ತಂದ್ರ ಆ ವ್ಯಕ್ತಿ ಮೇಲೆ ಒಂದು ಕೇಸನ್ನು ದಾಖಲೆ ಮಾಡಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು. ಮತ್ತು ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಒಂದು ಏನಾದ್ರು ಕೆಲಸ ಗೌರ್ಮೆಂಟ್ ಕಡೆಯಿಂದ ಕೊಡಬೇಕು. ಮತ್ತಂದ್ರೆ ಅವ್ರಿಗೆ ಒಂದು 50 ಲಕ್ಷ ರೂಪಾಯಿ ನಮ್ಮ ವಕೀಲ್ ಸಾಹೇಬರು ಹೇಳಿದಾಗ ಆ ಕುಟುಂಬಕ್ಕೆ ದಾನ ಕೊಡ್ಬೇಕಂತೇಳಿ ಸರ್ಕಾರ ನಾವು ಸಮಾಜ ಕಡೆಯಿಂದ ವಿನಂತಿ ಮಾಡ್ಕೋತೀವಿ.